लोकविनाशकारणं नमामि विश्वेश्वर पादपङ्कजम्। ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बिके देवी नमस्तुते बसवेश्वराय नमः। ओम गोणी बसवेश्वराय नमः। ओम गोणी बसवेश्वराय नमः। जय नीडु करियांबिके ताये, जय नीडु करियांबिके ताये, जय नीडु करियांबिके। ಚಂದ್ರ ನುಡಿಯಂತೆ ಭವ್ಯವಾದ ಈ ರಂಗ ಸಜ್ಜಿಕೆ ಮೇಲೆ ವಿರಾಜಮಾನರಾಗಿರುವ ಉದ್ಘಾಟಕರನ್ನ, ಅಧ್ಯಕ್ಷರನ್ನ, ಎಲ್ಲ ಅತಿಥಿ ಮಹೋದಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಗೌರವಿಸುವಂತ ಕ್ಷಣಗಳು. ದಯವಿಟ್ಟು ಯಾವುದೇ ಅತಿಥಿ ಅಭ್ಯಾಗತರು ಅನ್ಯತಾ ಭಾವಿಸಬಾರದು. ಸುಮಾರು 40 ರಿಂದ 50 ಜನ ಈ ವೇದಿಕೆ ಮೇಲೆ ಇರೋದ್ರಿಂದ ಈಗಾಗಲೇ ಸಮಯ 10 ಗಂಟೆ ದಾಟಿರೋದ್ರಿಂದ ಒಬ್ಬೊಬ್ಬರ ಹೆಸರನ್ನ ಹೇಳೋದ್ರಿಂದ ಸುಮಾರು 45 ನಿಮಿಷ ಸಮಯ ತೆಗೆದುಕೊಳ್ಳುತ್ತೆ. ನಮ್ಮ ಕಮಿಟಿಯವರ ವತಿಯಿಂದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ತಮ್ಮ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಜಿ ಪಿ ವಿನಯ್ ಕುಮಾರ್ ಅವರಿಗೆ ಕಮಿಟಿಯವರು ಗೌರವ ಸಮರ್ಪಣೆಯನ್ನು ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸಬೇಕು. ತಮ್ಮೆಲ್ಲರ ಚಪ್ಪಾಳೆಯ ಕರಾಡತನ ಮುಗಿಲು ಮುಟ್ಟಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪಾಡಿಕೊಳ್ತೀನಿ.
ಹಾಗಾಗಿ ಬೇಗನೆ ಈಗ ಒಂದು ಗೌರವ ಸನ್ಮಾನವನ್ನು ನೆರವೇರಿಸಬೇಕು. ಹಾಗೆ ತಡೆ ಹಾಗೆ ಉಳಿದ ಎಲ್ಲ ಅತಿಥಿ ಮಹೋದಯರಿಗೆ ಸನ್ಮಾನಿತರಿಗೆ ಗೌರವ ಸಮರ್ಪಣೆಯನ್ನ ನೆರವೇರಿಸಬೇಕು. ಕಮಿಟಿಯವರು ಇದ್ದಿಬ್ಬರೇ ಹೋಗ್ರಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಬಿಜೆ ಪ್ರಸನ್ನ ಕುಮಾರ್ ಕಾರ್ಯಕ್ರಮ ಇಲಾಖೆ ಶ್ರೀಯುತರಿಗೆ ಪ್ರೀತಿಪೂರ್ವಕವಾಗಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಿ ವೀರಣ್ಣ ಅವರಿಗೆ ಬೇಗನೆ ವ್ಯವಸ್ಥಾಪಕರು 10 ನಿಮಿಷದಲ್ಲಿ ಒಂದು ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಹಾಗೆ ಶಾಸಕರ ಸಹೋದರರ ಪುತ್ರರಾಗಿರುವಂತಹ ನಾಗರಾಜ್ ಸರ್ ಅವರಿಗೆ ಪ್ರೀತಿಪೂರ್ವಕವಾಗಿ ಗೌರವ ಸನ್ಮಾನ ಮಾಡುವುದರೊಂದಿಗೆ ಈ ಕಾರ್ಯಕ್ರಮವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಪೊಲೀಸ್ ಇಲಾಖೆಯ ಹೇಮಣ್ಣ ಸರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಶ್ರೀಯುತರಿಗೆ ಗೌರವ ಸನ್ಮಾನವನ್ನ ನೀವು ವ್ಯವಸ್ಥಾಪಕರು ಏನಿದಿರಲ್ಲ ಇಬ್ಬಿಬ್ಬರು ತಗೊಂಡು ಹೋಗ್ರಿ ಬೇಗ ವೇದಿಕೆ ಅಡ್ಡನೆಂದಿರಬೇಡ್ರಿ. ಬರೀ ಕಡೆ ಬೇಗ ಮುಗಿಸಿದವ್ರು ಬರೀ ಹಂಗ ನೆಕ್ಸ್ಟ್ ಒಂದು ಶಿಫ್ಟ್ ತಗೋರಿ. ಹಾಗೆ ಮುಂದಿನದಾಗಿ ಮೊದಲನೇ ಸಾಲಿನಲ್ಲಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಗೌರವ ಸನ್ಮಾನವನ್ನ ನೆರವೇರಿಸಿ ಬೇಗನೆ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಪ್ರೀತಿಪೂರ್ವಕವಾಗಿ ಈ ಒಂದು ನಾಟಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ಗೌರವ ಸನ್ಮಾನವನ್ನ ನೆರವೇರಿಸಬೇಕು ಅಂತ ಹೇಳಿ ಅವರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜಿ ಚಂದ್ರನಾಯ್ಕರ್ ಅವರು ಗುತ್ತಿಗೆದಾರರು, ಅರಣ್ಯ ಇಲಾಖೆ. ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಮುಂದಿನದಾಗಿ ಸಂಗಪ್ಪ ರೇವಣ್ಣ ಅವರು ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ವ್ಯವಸ್ಥಾಪಕ ಕಮಿಟಿಯವರು ಬೇಗನೆ ಮುಗಿಸ್ಕೊಂಡು ಹೋಗ್ಬೇಕು. ಮುಂದಿನದಾಗಿ ಹಂಗೆ ಹಿಂದಿನ ಸಾಲಿನವರು ಮಾಡ್ರಿ. ಹಂಗೆ ನಮ್ಮ ಕಮಿಟಿಯವರು ಹಿಂದಿನ ಸಾಲಿನಲ್ಲಿ ಇರ್ತಕ್ಕಂಥ ಡಿ.ಕೆ. ಕೊಟ್ರೇಶ್ ಅವರಿಗೆ ಆ ಕಡೆಯಿಂದ ಮಾಡ್ಕೊಂಡು ಬರ್ರಿ. ನಮ್ಮ ವ್ಯವಸ್ಥಾಪಕ ಕಮಿಟಿಯವರು ತುಂಬಾ ಗದ್ದಲ ಮಾಡಕತ್ತೀರಿ. ಶಾಲು ಆರ ನೆನಪಿನ ಕಾಣಿಕೆ ತೆಗೆದುಕೊಂಡು ಹೋಗ್ರಿ. ಅವರಿಗೆ ಸನ್ಮಾನ ಮಾಡಿ ಮತ್ತೆ ವಾಪಸ್ ಬನ್ನಿ. ಸುಮ್ಮನೆ ಗದ್ದಲ ಮಾಡಕತ್ತೀರಿ ನೀವೆಲ್ಲರೂ ಕೂಡ್ಕೊಂಡು.
ದೇವಿ ಜಾತ್ರೆಯ ಮಹೋತ್ಸವದ ನಿಮಿತ್ತವಾಗಿ ಗೋಣಿ ಬಸವೇಶ್ವರ ರಥೋತ್ಸವದ ನಿಮಿತ್ತವಾಗಿ ಊರಿದ್ದಂಗೆ ನಮ್ಮ ತಾಯಿ ಇಲ್ಲೇ ಶಾಲೆಯಲ್ಲಿ ಓದಿದ್ದು ರೇಣುಕಮ್ಮ ಕಕ್ಕರಗುಳದವರು, ಬಟ್ ಆಲಿಕಲ್ಲೇ ಎಲ್ಲ ಓದಿದ್ದು. ಅದಾದ್ಮೇಲೆ ಸಿರಿಗೆರೆ ಮಠದಲ್ಲಿ ಓದ್ತಾ ಇದ್ರು. ಆಮೇಲೆ ನಾವು ಕಕ್ಕರಗೊಳ್ಳಕ್ಕೆ ಹೋದ್ರಿ. ಅಲ್ಲಿ ನಾನು ಕಕ್ಕರಗುಳದಲ್ಲಿ ಹುಟ್ಟಿ ದಾವಣಗೆರೆಯಲ್ಲಿ ಬೆಳೆದು ಇವತ್ತು ದಾವಣಗೆರೆ ರಾಜಕಾರಣದಲ್ಲಿ ಏನಾದ್ರು ಸಾಧನೆ ಮಾಡೋಣ ಅಂತಂದು ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಈಗ ಇನ್ಸೈಟ್ಸ್ IAS ಅನ್ನೋ ಒಂದು ಸಂಸ್ಥೆ ಕಟ್ಟಿ ಹಲವಾರು ವಿದ್ಯಾರ್ಥಿಗಳನ್ನ IAS, IPS, KS ಅಧಿಕಾರಿಗಳನ್ನ ಮಾಡಿದ್ದೀವಿ. ನನಗೇನಪ್ಪ ಒಂದು ಕೊರಗು ಅಂದ್ರೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಈಗಲೂ ಕೂಡ ಈ ಮಹತ್ವಾಕಾಂಕ್ಷೆ, ಬಹಳ ದೊಡ್ಡ ಕನಸು ಕಾಣೋದು ಮರೀಚಿಕೆ, ಅಂದ್ರೆ ಧೈರ್ಯ ಇರಲ್ಲ ಅವರಿಗೆ. ನಿಮ್ಗೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಬಹಳ ಜನ ಪೋಷಕರು ಬಂದಿರೋದ್ರಿಂದ ಆಲೇಕಲ್ಲ ಗ್ರಾಮದಲ್ಲಿ ಬಹಳ ಅನುಕೂಲಸ್ಥ ಇದ್ದಾರೆ. ಹಲವಾರು ಸರ್ಕಾರಿ ನೌಕರಿ ಇರುವಂತ ಗ್ರಾಮ ಇದು. ಆದ್ರೆ ಯಾರು IAS ಅಧಿಕಾರಿ ಆಗಿಲ್ಲ. ಇಲ್ಲಿ ಒಬ್ರು KS ಅಧಿಕಾರಿ ಆಗಿದ್ರು ಅನ್ಕೋತೀನಿ. ಇನ್ನೇನು ಕೆಲವೇ ತಿಂಗಳಲ್ಲಿ ಒಬ್ರು ಇಬ್ರು ಮತ್ತೆ KS ಅಧಿಕಾರಿ ಆಗ್ತಾರೆ ನಿಮ್ಮ ಊರಲ್ಲಿ. KS ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದಾರೆ. ಬಹಳಷ್ಟು ಜನ PSI ಆಗಿದ್ದಾರೆ, ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿದ್ದಾರೆ, ರಿಸರ್ವ್ ಪೊಲೀಸ್ ಅಲ್ಲಿದ್ದಾರೆ. ಆದ್ರೆ ಅವೆಲ್ಲ ಮೀರಿ IAS, IPS ಆಗ್ಬೇಕು ಅಂತಂದು ಮಕ್ಕಳು ಕನಸು ಕಾಣಬೇಕು. ಅದಕ್ಕೆ ಪೂರಕವಾದಂತ ವಾತಾವರಣ ನಿಮ್ಮ ಮನೆಗಳಲ್ಲಿ ನೀವು ನಿರ್ಮಾಣ ಮಾಡಬೇಕು. ಪೂರಕವಾದ ವಾತಾವರಣ ಅಂತಂದ್ರೆ ಓದುವಂತ ವಾತಾವರಣ. ಟಿವಿ ನೋಡೋದು ಕಡಿಮೆ ಮಾಡಿ, ಮೊಬೈಲ್ ನೋಡೋದು ಕಡಿಮೆ ಮಾಡಿ, ಮನೆಯಲ್ಲಿ ಪುಸ್ತಕ, ನ್ಯೂಸ್ ಪೇಪರ್ ಇದ್ವು ಅಂತಂದ್ರೆ ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಕನಸು ಕಾಣ್ತಾರೆ. ಆ ರೀತಿ ಕನಸು ಕಾಣ್ತಾ ಕಾಣ್ತಾ ನಾನು ಇಲ್ಲಿ ತನಕ ಬಂದಿದ್ದೀನಿ. ನನ್ನನ್ನ ಈ ವೇದಿಕೆಗೆ ಇವತ್ತು ಕರೆದಿದ್ದಾರೆ ಅಂತಂದ್ರೆ ಕೇವಲ ಇನ್ಸೈಟ್ಸ್ IAS ಸ್ಥಾಪನೆ ಮಾಡಿ IAS ಅಧಿಕಾರಿಗಳು ಕೊಟ್ಟಿದ್ದೀನಿ ಅಂತಂದಲ್ಲ, ಜೊತೆಗೆ ರಾಜಕಾರಣದಲ್ಲೂ ಕೂಡ ಏನಾದ್ರೂ ಸಾಧನೆ ಮಾಡಬೇಕು ಅಂತಂದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಾವಣಗೆರೆ MP ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ 2.5 ವರ್ಷದ ಹಿಂದೆ. ಸುಮಾರು 43,000 ವೋಟ್ ತಗೊಂಡಿದ್ದೆ. ಆಲೇಕಲ್ನ ಗ್ರಾಮಸ್ಥರು ಕೂಡ ಸ್ವಲ್ಪ ಆಶೀರ್ವಾದ ಮಾಡಿದ್ರಿ ಆ ಸಮಯದಲ್ಲಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮಾತು ಕೇಳ್ಕೊಂಡು ಎಷ್ಟೊಂದು ಜನ ವೋಟ್ ಹಾಕಿರ್ಲಿಲ್ಲ. ಆದ್ರೂ ಕೂಡ ನಿಮಗೆ ಧನ್ಯವಾದ ತಿಳಿಸ್ತೀನಿ. ಅದಾದ ಮೇಲೆ ಇಲ್ಲಿ ದಾವಣಗೆರೆಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳು ಯಾರಾದ್ರೂ PSI ಆಗ್ತೀನಿ, KS ಆಗ್ತೀನಿ ಅಂತ ಅಂದ್ರೆ ದಯವಿಟ್ಟು ನಮ್ಮ ಸಂಸ್ಥೆಗೆ ಬನ್ನಿ. ದಾವಣಗೆರೆಯಲ್ಲಿ ಉಚಿತವಾಗಿ ನಿಮ್ಮ ಮಕ್ಕಳಿಗೆ PSI ಮತ್ತು KS ಕೊಡೋಣ. ಯಾಕೆ ರಾಜಕೀಯ ಮಾತಾಡಿದೆ ಅಂತಂದ್ರೆ, ರಾಜಕೀಯ ಅಧಿಕಾರ ಇಲ್ಲ ಅಂತಂದ್ರೆ ನಾವೆಲ್ಲ ಶೂನ್ಯ, ಇನ್ನೊಬ್ಬರು ಗುಲಾಮರಾಗಿ ಬದುಕಬೇಕಾಗ್ತದೆ. ಅದರಲ್ಲೂ ಅಹಿಂದ ವರ್ಗದಿಂದ ರಾಜಕೀಯ ನಾಯಕರು ಉದ್ಭವ ಆಗ್ಬೇಕು. ರಾಜಕೀಯ ನಾಯಕರಾಗಬೇಕಂತಂದ್ರೆ ಒಳ್ಳೆ ಶಿಕ್ಷಣ ಪಡಿಬೇಕು, ಒಳ್ಳೆ ನಾಯಕತ್ವ ಗುಣ ಪಡಿಬೇಕು. ಇವೆಲ್ಲ ಇದ್ದಾಗ ಏನಾಗ್ತದೆ, ನಾವು ಕೂಡ ಆಳುವ ವರ್ಗದಲ್ಲಿ ಇರ್ತೀವಿ. ನಿಮ್ಮ ಮಕ್ಕಳೆಲ್ಲ ಆಳುವ ವರ್ಗದಲ್ಲಿ ಇದ್ದಾಗ ನಿಮಗೆಲ್ಲ ಬಡತನದಿಂದ ಮುಕ್ತಿ ಸಿಗ್ತದೆ. ನಮ್ಮ ಶ್ರೀ ಕರಿಯಮ್ಮ ದೇವಿ ಆ ಒಂದು ಶಕ್ತಿನ ನಿಮ್ಗೆಲ್ಲ ಪಾಲಿಸಲಿ ಅಂತಂದು ಬೇಡ್ಕೊಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸಿ ಇಲ್ಲಿಂದ ನಿರ್ಗಮಿಸ್ತೇನೆ. ನಿಮ್ಗೆಲ್ಲರಿಗೂ ಧನ್ಯವಾದ. ನಮಸ್ಕಾರ. ತಮ್ಮೆಲ್ಲರ ಜೋರಾದ ಪ್ರೀತಿಪೂರ್ವಕ ಚಪ್ಪಾಳೆ ಇರ್ಲಿ ಎನ್ನುವಂತ ಮಾತನ್ನ ಹೇಳ್ತಾ ಅಣ್ಣ ನಾಟಕ ಬೆಳತನ ಐತೆ. ಮೊನ್ನೆ ರಸಮಂಜರಿನೇ 1:30 ತನ ನೋಡಿರಿ. ಬೆಳಗ್ಗೆ 6 ಗಂಟೆಗೆ ಮಂಗಳಕತ್ತೆ ಮತ್ ಗಟ್ಟಿ ಮತ್ ನೀವು 6 ಗಂಟೆ ತನ ನಿಂದಿರ್ತೀರಿ ಅಂದ್ರ ಗಟ್ಟಿ. ದಯವಿಟ್ಟು ಹೋಗಿ ಕುಂದ್ರಿ ಆರಾಮ್. ಇನ್ನು ಮುಂದಕ್ಕೆ ಮ್ಯಾಗ್ ಗೋಣಿ ಬಸಪ್ಪನ ಸನ್ನಿಧಾನ ತನ ಈ ವೇದಿಕೆ ಕಾಣ್ತದ. ಆದ್ರೆ ನಿಂತು ಗದ್ದಲ ಮಾಡಬೇಡ್ರಿ. ಇದು ರಂಗಭೂಮಿಯ ವೇದಿಕೆ ಅಂತ ಹೇಳಿದ್ರೆ ಲಕ್ಷ್ಮಿ ಇದ್ದಂಗ,
ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆರೈಕೆ, ಸಹನೆ ಮತ್ತು ತಾಳ್ಮೆ. ಬಹಳ ಹೊತ್ತು ನಿಂತಿರ್ತೀರಿ ಮತ್ತೆ ಸಿಟ್ಟಿ ಬಂದು ಯಾರು ಜಗಳ ಮಾಡಬೇಡ್ರಿ, ಮೇರು ಬೀಳ್ಬೇಡ್ರಿ, ಸೌಂಡ್ ಬಾಕ್ಸ್ ಮಾತ್ರ ಮುಟ್ಟಬೇಡ್ರಿ. ಇದು ನೋಡ್ರಿ ಬೆತ್ತ ಎಲ್ಲ ಬೀಳ್ತದೆ. ಅಂಜಲಿ ಪುತ್ರ ಪವನ ಸುತನಾಮ ನಿಂತೋನೆ ಭವ ಭಯವಾನಿ ಗುಬಾ ಜೈ ಶಿವ ರೂಪನೆ ಬಜರಂಗಿ ಜೈ ಭವತಾರಕ ಬಜರಂಗಿ ನರ ನರಭೂ ರಾಮ ಎಂದೋನೆ ನಿಜ ಗುಣವ ತೋರುಬಾ ನಿನದೇ ಶಕ್ತಿ ತಿಳಿದಿಲ್ಲ ನಿನಗೆ ಭಗವಾನಿ ಜಿಗಿದೆ ಕಳನಾಥೆಗೆ ಕಲಿವಾರುಗ ಕಲವಾಗುತ್ತಿದೆ ರಣರಾವಣ ಪವನ ಸುತ ನೋಡುವ ಜೈ ಜಗಪಾಲಕ ಬಜರಂಗಿ ಜೈ ಜೈ ಭಕ್ತೇಸರ ಬಜರಂಗಿ ಕಣಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡುವ ರಘುರಾಮನೆಯೋ ಅಭಿಮಾನ ಶಿಖರ ನುಡಿಯಾಗಿರುವೆ ಜನುಮಾತರ ಕೆಡುಕು श्रीआञ्जनेयं प्रसन्नाञ्जनेयं श्रीरामदूतं महाकायवीरम् ज्योति से ज्योति जगाते चलो, ज्योति से ज्योति जगाते चलो। प्रेम की गंगा एक प्रेम की गंगा नहीं है, योग की गंगा बहाते चलो गौरम्मा के साथ. बल्ली जोराದ ಚಪ್ಪಾಳೆ ನಮ್ಮೂರಿನ ಗ್ರಾಮೀಣ ಪ್ರತಿಭೆಗೆ.
ಅವರಿಗೆ ಒಂದು ಗೌರವ ಸನ್ಮಾನವನ್ನ ಡಿ.ಬಿ. ವಿನಯ್ ಕುಮಾರ್ ಸರ್ ಅವರು ನೆರವೇರಿಸಿಕೊಡ್ಬೇಕು ಅಂತೇಳಿ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಂತಿಮವಾಗಿ ನಮ್ಮ ಕಿರಿದಾದಕರಿಗೆ ಹಿರಿದಾದ ಮಹತ್ವವನ್ನು ನೀಡಿ ಇವತ್ತಿನ ಈ ಒಂದು ಕನ್ನಡ ಕಲಾಕುಸುಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉದ್ಘಾಟಕರಿಗೆ, ಅಧ್ಯಕ್ಷರಿಗೆ, ಅತಿಥಿ ಮಹೋದಯರಿಗೆ ಹಾಗೂ ವಿಶೇಷ ಆಮಂತ್ರಿತರು ಸನ್ಮಾನಿತರಿಗೆ ಶ್ರೀ ಬೀರೇಶ್ವರ ನಾಟ್ಯ ಕಲಾ ಸಂಘ ಹಾಗೂ ಶ್ರೀ ಗೋಣಿ ಬಸವೇಶ್ವರ ರಥೋತ್ಸವ ಹಾಗೂ ಕರಿಯಂಬಾದೇವಿ ಜಾತ್ರಾ ಮಹೋತ್ಸವದ ದೈವ ಮಂಡಳಿ ಹಾಗೂ ಆನೇಕಲ್ಲು ಗ್ರಾಮದ ಎಲ್ಲ ಗುರು ಹಿರಿಯರಿಂದ ವಂದನೆ ಅಭಿವಂದನೆಗಳನ್ನು ಸಮರ್ಪಿಸಿ ಈ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಂದಿಯೊಂದಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾತ್ರಧಾರಿಗಳು ಈ ವೇದಿಕೆಯನ್ನು ಪ್ರವೇಶಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಅತಿಥಿ ಮಹೋದಯರನ್ನ ವೇದಿಕೆಯಿಂದ ಕೆಳಗಡೆ ಕರ್ಕೊಂಡು ಹೋಗ್ಬೇಕು. ಕಥಾ ಸಂಚಾಲಕರನ್ನ ಹೊರತುಪಡಿಸಿ ಎಲ್ಲ ಪುಣ್ಯಾತ್ಮರು ವೇದಿಕೆಯನ್ನು ನಿರ್ಗಮಿಸಬೇಕು ಅಂತೇಳಿ ಕೈ ಮುಗಿದು ಕೇಳ್ಕೊಂಡು ದಯವಿಟ್ಟು ನಮ್ಮೆಲ್ಲ ಸಂಘಟಕರು, ಕಮಿಟಿಯವರು ಹೋಗೋ ಮುಂದೆ ಚೇರ್ಸ್ ತಗೊಂಡು ಆ ಕಡೆ ಮಗ್ಲು ತಗೊಂಡೋಗ್ರಿ. ಕಥಾ ಸಂಚಾಲಕರನ್ನ ಹೊರತುಪಡಿಸಿ ಉಳಿದೆಲ್ಲ ನಮ್ಮ ಸಂಘಟಕರು ಈ ವೇದಿಕೆಯಿಂದ ಹಿಂಭಾಗಕ್ಕೆ ಹೋಗ್ಬೇಕಿಲ್ಲ ಮುಂದಕ್ಕೆ ಬರಬೇಕು. ಇದು ಕಡೆಯ ಸೂಚನೆ ತಮಗೆ. ಎಲ್ರು ಯಾರು ಎಳಿಸ್ಕೋಬೇಡ್ರಿ, ದಯವಿಟ್ಟು ಬೇಗನೆ. ಜಗಳೂರು ವಿಧಾನಸಭಾ ಓಂ ನಮೋ ನಮೋ ಗೋಣಿ ಬಸವೇಶ್ವರ.
ನೀ ಪ್ರತಿರೂಪ ಧರಿಸಿ ಬಂದೆ ನೀನು ದುಷ್ಟರ ಶಿಕ್ಷಿಸಿ ಶಿಷ್ಟರ ವರ್ಧಿಸ ಉಮಾ ಮಹೇಶ್ವರನೇ ಅಂಧರ ಬಾಳಿಗೆ ಬೆಳಕನ್ನು ನೀಡಿ ತೋರೋ ದೇವನಿನ ಕರುಣೆ ತೋರೋ ದೇವನಿನ ಕರುಣೆ ತೋರೋ ದೇವನಿನ ಕರುಣೆ ಚೆನ್ನ ಮಲ್ಲಿಕಾರ್ಜುನ ನಿನ್ನ ನಂಬಿ ಬಂದೆ ಚೆನ್ನ ಮಲ್ಲಿಕಾರ್ಜುನ ನಿನ್ನ ನಂಬಿ ಬಂದೆ ಕರುಣದಿ ಕಾಯೋ ನಿನ್ನಪ್ಪ ದೇವನೇ ಕರುಣದಿ ಕಾಯೋ ನಿನ್ನಪ್ಪ ದೇವನೇ ಪರಶಿವನ ನೀ ಪ್ರತಿರೂಪವ ಧರಿಸಿ ಬಂದೆ ನೀನು ಪರಶಿವನ ನೀ ಪ್ರತಿರೂಪವ ಧರಿಸಿ ಬಂದೆ ನೀನು ದುಷ್ಟರ ಶಿಕ್ಷಿಸಿ ಶಿಷ್ಟರ ವರ್ಧಿಸ ಉಮಾ ಮಹೇಶ್ವರನೇ ಅಂಧರ ಬಾಳಿಗೆ ಬೆಳಕನ್ನು ನೀಡಿ ತೋರೋ ದೇವನಿನ ಕರುಣೆ ತೋರೋ ದೇವನಿನ ಕರುಣೆ ತೋರೋ ದೇವನಿನ ಕರುಣೆ ಚೆನ್ನ ಮಲ್ಲಿಕಾರ್ಜುನ ನಿನ್ನ ನಂಬಿ ಬಂದೆ ಚೆನ್ನ ಮಲ್ಲಿಕಾರ್ಜುನ ನಿನ್ನ ನಂಬಿ ಬಂದೆ ಕರುಣದಿ ಕಾಯೋ ನೆನಪ ದೇವನೇ ಕರುಣದಿ ಕಾಯೋ ನೆನಪ ದೇವನೇ ಕರುಣದಿ ಕಾಯೋ ನೆನಪ ದೇವನೇ ಸರ್ವಮಂಗಳವಾದ ಶ್ರೀ ಸರ್ವಾಸ್ತು ಸಾಯಿ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣ ನಮಸ್ತದೆ ಅವ ಜಗದೀಶ್ವರ ಕರಿಯುಮದಿ ಇಡೀ ಊರಿಗೆ ದೊಡ್ಡ ಮನೆತನ ನಂಬುದು ನ್ಯಾಯ ನೀತಿ ಧರ್ಮ ನನ್ನ ಗಂಡನ ಉಳಿಸ ನನ್ನ ಗಂಡ ಶಿವಣ್ಣ ಎದುರಿಸ ನನ್ನ ಮೈದನ ಸೂರ್ಯ ಮತ್ತು ಅರ್ಜುನನಿಗೆ ಪಂಚಪ್ರಾಣ ಅಣ್ಣ ತಮ್ಮಂದಿಗೆ ಮಾದರಿಯಾದ ಈ ನಮ್ಮ ಮನೆತನ ಸದಾ ನಗು ನಗುತ್ತಿರುವಂತೆ ಅನುಗ್ರಹಿಸುತ್ತಾರೆ ಅನುಗ್ರಹಿಸಿ ಕಾಂಚನ ನನಗೆ PSI ನೌಕರ ಸಿಗಲು ಸಹಾಯ ಮಾಡಿ ಈ ಊರಿಗೆ ಬಂದಿರಲು ನಮಗೆ ಮನೆ ಕೊಟ್ಟವನು ರಾಜ. ಇನ್ನು ಮುಂದೆ ರಾಜ ಹೇಳಿದಂತೆ ಕೇಳಿ ನಾವು ಹಣ ಗಳಿಸಬೇಕು. ಮಾವ, ಆ ರಾಜ ಒಬ್ಬ ದುಷ್ಟ ವ್ಯಕ್ತಿ. ಅವನ ಮೋಸದ ಮಾತಿಗೆ ನಾವಿಬ್ಬರು ಮರಳಾಗುವುದು ಬೇಡ ಮಾವ. ಏಕೆ ಭಯಪಡುವೆ ಕಾಂಚನ? ಮೋಸ ಎಂಬ 2 ಅಕ್ಷರದ ಮೇಲೆ ಈ ಕಲಿಗಾಲ ಮೆರೆಯುತ್ತದೆ. ಮಾವ ನೋಡಿ, ಹೇಗಿದ್ದರೂ ನಿಮಗೆ ನೌಕರಿ ಸಿಕ್ಕಿದೆ ಅಂದ ಮೇಲೆ ಇಷ್ಟು ಸಾಕಲ್ವೇ? ನಾವು ಸಂತೋಷದಿಂದ ಬಾಳಲು ಅಂದ ಮೇಲೆ ನಮಗೇಕೆ ಈ ದುರಾಸೆ ಅಂತೀನಿ? ಸಾಕು ಎನ್ನುವ ಮಾತು ಬೇಡ ಕಾಂಚನ. ಹೇಗಿದ್ದರೂ ಬೇಕೆನ್ನಬೇಕು. ಅಂದರೆ ನಾವು ಹಣ ಗಳಿಸಬಹುದು. ತುಂಬನೇ ನನ್ನ ಮಾತು ಕೇಳು. ಕೇಳ್ತೇನೆ ಮಾವ, ನಿಮ್ಮ ಆಸೆ ನನ್ನ ಆಸೆ, ಅದೇನಂತ ಹೇಳಿ. ರಾಜ ಹೇಳಿದಂತೆ ಕೇಳಿ. ಅವನ ಮಾತಿನಂತೆ ನಡೆದುಕೊಂಡು ಆ ನಂತರ ಹಣ ಸ್ವೀಕರಿಸಿ ಆ ನಂತರ ಆ ಮಗ ಆಯ್ತು ಮಾವ, ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಈಗಲಾದ್ರೂ ಸಂತೋಷ ತಾನೆ? ಈಗ ನೀನು ನನಗೆ ತಕ್ಕ ಸಸೆ ಎನಿಸಿಕೊಂಡೆ. ಇದೇ ಸಂತೋಷಕ್ಕಾಗಿ ಆಡಿ ಕುಡಿದು ನಿನ್ನ ಮಾವನನ್ನು ಸ್ವರ್ಗಲೋಕದಲ್ಲಿ ತೇಲಿಸಬಾರದೆ.
ನಾನು ಎಂದರೆ ಕಿಡಿ. ಹೊರಟರ ಬೆಂಕಿ. ಕೈ ಇಟ್ಟರೆ ಜ್ವಾಲ. ಆ ಜ್ವಾಲೆಗೆ ಇನ್ನೊಂದು ಹೆಸರೇ ಈ ರಾಜ. ಕಳ್ಳತನ ಮಾಡಿ ಬದುಕುತ್ತಿದ್ದು ನನ್ನ ತಂದೆ ತಾಯಿಯರನ್ನು ಊರಿನಿಂದ ಹೊರಹಾಕಿ ನನ್ನನ್ನು ಅನಾಥರಾಗಿ ಮಾಡಿದ ಶಿವ. ನನ್ನನ್ನು ಅನಾಥರಾಗಿ ಮಾಡಿ ಆ ಶೈಲದ ವೇತನವನ್ನ ನಾನು ಮುರಿಯಲೇಬೇಕು. ಅದಕ್ಕಾಗಿ ನಾನು ಬಲೆ ಬೀಸಿ ಇಟ್ಟಿರುವ ಬೇಟೆ ರಘು ಮತ್ತು ಕಾಂಚನ ಇವರಿಬ್ಬರನ್ನು ಮುಂದಿಟ್ಟುಕೊಂಡು ನಾನು ಆಡಿಸುವ ಕಬ್ಬಳ ನಾಟಕವನ್ನು ಕಂಡು ಆ ಮಗ ಶಿವ ಕೌಂದರಾಗಿ ಕಣ್ಣೀರಿಡಲೇಬೇಕು. ಶಿವ, ನನ್ನ ಸೇಡಿನ ಕಿಡಿಗೆ ನಿನ್ನನ್ನು ಸುಟ್ಟು ನಿನ್ನ ಹೆಂಡತಿಯನ್ನು ನನ್ನ ದಾಸಿಯನ್ನಾಗಿಟ್ಟುಕೊಂಡು ನಿನ್ನ ಸರ್ವ ಆಸ್ತಿಯನ್ನೇ ಯಜ್ಞ ಹಾಕಿದರೆ ನನ್ನ ಹೆಸರು ರಾಜ. ನನ್ನ ಹೆಸರು ರಾಜನೇ ಅಲ್ಲ. ಇವನು ರಾಜ, ಹುಡುಗಿಯರಿಗೆ ರೋಜ. ಮಜಾ. ಎದುರಾದರೆ ಈ ಊರಿನಿಂದಲೇ ಮಜಾ. ರಘು, ಕಾಂಚನ, ಬನ್ನಿ ರಾಜ, ನಿಮ್ಮ ದಾರಿಯನ್ನೇ ಕಾಯಿಸುತ್ತೇವೆ. ರಘು, ನಿನ್ನ ಸೊಸೆ ಕಾಂಚನ ಇವತ್ತು ಆ ನನ್ನ ವೈರಿಯಾದ ಅಣ್ಣನಾರ ಮನೆಯನ್ನು ಸೇರಬೇಕು. ಅದು ಹೇಗೆ? ಹೇಳುತ್ತೇನೆ. ನೀನು ಮೊದಲು ಹೋಗಿ ಆ ಶಿವ ಎತ್ತಗಡೆ ಬರುವಂತೆ ಮಾಡಬೇಕು. ಅವನ ಬರುವ ಸಮಯದಲ್ಲಿ ನಾನು ನಿನ್ನ ಸೊಸೆಯ ಮೇಲೆ ಬಲಕ್ಕೈಸುವಂತೆ ನಟನೆ ಮಾಡುತ್ತೇನೆ. ಇದರಿಂದ ನಮಗೇನು ಲಾಭ ರಾಜ? ಲಾಭ ಲಾಭ ಇದೆ ರಘು, ಅದರ ಚಿಂತೆ ಬಿಡು. ಮೊದಲು ನಾನು ಹೇಳಿದ ಕೆಲಸವನ್ನು ಮಾಡು. ಸರಿ, ನಾನು ಹೋದರೆ ಶಿವಣ್ಣನಿಗೆ ಅನುಮಾನ ಬರುತ್ತದೆ. ಅದಕ್ಕಾಗಿ ಬೇರೆಯೊಬ್ಬರನ್ನು ಅಲ್ಲಿಗೆ ಕಳಿಸಿ ಇಲ್ಲಿಗೆ ಬರುವಂತೆ ಮಾಡುತ್ತೇನೆ. ನಾನು ಬರುತ್ತೇನೆ. ಓಕೆ, ಹೋಗಿ ಬಾ. ರಾಜ, ಶಿವಣ್ಣನ ಮನೆ ಸೇರಿದ ಮೇಲೆ ನಾನೇನ್ ಮಾಡ್ಬೇಕು? ಕಾಂಚನ, ಆ ಶಿವಣ್ಣನ ಇಬ್ಬರ ತಮ್ಮಂದಿರಲ್ಲಿ ಮನೆಯ ಬಲೆಯ ಕೆಡವಿ ನೆಪ ಮಾತ್ರಕ್ಕೆ ಮದುವೆಯಾಗಿ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡಬೇಕು. ಮಾಡಿ ಅವನ ಸರ್ವ ಆಸ್ತಿಯನ್ನು ನಾವು ಎತ್ತಿ ಹಾಕಲೇಬೇಕು. ನೋಡ್ತಾ ಇರು ರಾಜ, ಈ ಕಾಂಚನಳ ಕೈ ಚಳಕ ಆ ಶಿವಣ್ಣನಿಗೆ ಬಿಸಿಲಿನಲ್ಲಿಯೂ ಚಳಿ ಹುಟ್ಟಬೇಕು.
ನೀನು ಈಡೇರಿಸಿದ್ರೆ ನಿನಗೆ ಬೇಡಿದ್ದನ್ನು ಕೊಡುತ್ತೇನೆ, ನಿನ್ನನ್ನು ರಾಣಿಯನ್ನಾಗಿ ಮೆರೆಸುತ್ತೇನೆ. ರಾಣಿಯಾಗಿ ಮೆರೆಯಬೇಕೆಂಬುದೇ ನನ್ನ ಆಸೆ. ನನ್ನ ಆಸೆನ ನೀವ್ ಈಡೇರಿಸ್ತೀರಾ ಅಂದ ಮೇಲೆ ನಿಮ್ಮ ಆಸೆನ ನಾನ್ ಈಡೇರಿಸ್ತಿದ್ರೆ ನಾನು ಆ ರಘು ಸೊಸೆನೇ ಅಲ್ಲ. ಕಾಂಚನ, ಯಾವುದೇ ಕಾರಣಕ್ಕೂ ನೀನು ರಘುನ ಸೊಸೆ ಎಂದು ಗೊತ್ತಾಗಬಾರದು. ಏಕೆಂದರೆ ಹನುಮಾನ ಬರದ ರೀತಿಯಲ್ಲಿ ನೀರಬೇಕು. ಇಲ್ಲಿ ಇತ್ತ ಕಡೆನೆ ಬರ್ತಿದ್ದಾನೆ. ಪ್ರಾರಂಭಿಸಿ ನಮ್ಮ ನಾಟಕವನ್ನ. ನನ್ನ ಕೆನ್ನೆಗೆ ಹೊಡೆಯುವೆಯೋ? ಮೋಗೇತ ನಿನ್ನ ಸೀಲದ ಕತೆ. ಏ ರಾಜ, ಮೊದಲು ಅವಳ ಕೈ ಬಿಟ್ಟು ಹಿಂದೆ ಸರಿಯೇ ಮಗ ಅಂತ. ಹುಡುಗಿಯಲ್ಲಿರುವ ಮನೆಗೆ ಹುಡುಗಿಕೊಂಡು ಬರುವುದೇ ಈ ರಾಜನ ಹುಟ್ಟುಗುಣ. ಬಾಯಿ ಮುಚ್ಚಿಕೊಂಡು ನಡೆ ಬಾರ. ಸಾಕು ಮಾಡಲೇ ಈ ನಿನ್ನ ಒಣ ಪೌರುಷವನ್ನು. ಹೆಣ್ಣು ಎಂದರೆ ನಿನ್ನ ಕಾಲಡಿಯಲ್ಲಿರುವ ಮಣ್ಣು ಎಂದು ತಿಳಿದಿರುವನು ಬದ್ಮಾಶ್. ನಮಗೆ ಜನ್ಮ ಕೊಟ್ಟ ಮಹಾತಾಯಿ ಕೂಡ ಒಂದು ಹೆಣ್ಣು. ನಮಗೆ ಮದುವೆಯಾಗಿ ಬಂದು ಹೆಂಡತಿಯಾಗಿ ಕೊನೆ ಉಸಿರಿರುವ ತನಕ ಸರ್ವಸ್ವದಲ್ಲೂ ಸಮಭಾಗಿಯಾಗಿ ಬಾಳ್ವೆ ನಡೆಸುವಳು ಕೂಡ ಒಂದು ಹೆಣ್ಣು. ನಮಗೆ ಮಗಳಾಗಿ ಹುಟ್ಟಿದವಳು ಕೂಡ ಒಂದು ಹೆಣ್ಣು. ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಆದಿಶಕ್ತಿ ಎನ್ನುವುದು ನಿನ್ನಂತ ದುರಾತ್ಮನಿಗೆ ಅದೇಗೋ ತಿಳಿಯಬೇಕು. ಮರ್ಯಾದೆಯಿಂದ ಹೇಳುತ್ತಿದ್ದೇನೆ ಕೇಳು. ಮೊದಲು ಆ ಮಹಾತಾಯಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಕ್ಷಮೆ? ಕ್ಷಮೆ? ನೀನು ಹೇಳಿದ ಕ್ಷಣ ಕ್ಷಮೆ ಕೇಳಲು ನಾನೇನು ಹೇಳಿಯಲ್ಲ. ನಾನು ಮನಸ್ಸು ಮಾಡಿದರೆ ನಿನ್ನ ಕಣ್ಣೆದುರಿಗೆ ಅವಳ ಬಟ್ಟೆ ಬಿಚ್ಚಿ ಅವಳ ಸೀರ ಸುಡಬಲ್ಲ. ಬಾಯಿ ಮುಚ್ಚಲೇ ದುರಹಂಕಾರಿ. ನಾಲಿಗೆ ನಾಗರಿಕತೆ ಹೇಳಿಕೊಡಬೇಕೆ ಹೊರತು ಆ ನಾಗರಿಕತೆಯನ್ನಲ್ಲ, ನಾಲಿಗೆ ಹಿಡಿತದಲ್ಲಿರಬೇಕೆ ಹೊರತು ಹರಿತವಾಗಿರಬಾರದು. ಇದೇ ಕೊನೆ. ಇನ್ನು ಮುಂದೆ ಎಂದಾದರೂ ಈ ರೀತಿ ಕೆಟ್ಟ ವರ್ತನೆ ಈ ಶಿವಣ್ಣನ ಕಣ್ಣು ಮುಂದೆ ನಡೆಯುತ್ತೆ ನಿಜವಾದರೆ ನಿನ್ನ ತಂದೆ ತಾಯಿಯನ್ನು ಊರಿನಿಂದ ಹೊರ ಹಾಕಿದ ಹಾಗೆ ನಿನ್ನನ್ನು ಕೂಡ ಈ ಊರಿನಿಂದ ಬಹಿಷ್ಕಾರವಾಗಬೇಕಾಗುತ್ತದೆ. ಎಚ್ಚರ. ನನಗೆ ಎಚ್ಚರ. ಶಿವ, ನಿನ್ನ ಎಚ್ಚರದ ಮಾತಿಗೆ ಕಚ್ಚಿ ಬೀಳಲು ನಾನೇನು ಹಾಲು ಕುಡಿಬೇಕಂದನಲ್ಲ. ನೀನು ಗಂಡಸಾದ್ರೆ ನನ್ನನ್ನ ಈ ಊರಿನಿಂದ ಹೊರಗರ ಶಿವ. ಏನಂದನ ಮಗನು? ಧರ್ಮದ ದೊರೆಯಾಗಿರುವ ನನ್ನನಿಗೆ ಏಕವಚನದಲ್ಲಿ ಮಾತನಾಡುವೆಯ? ಅಣ್ಣನ ಅರಮನೆ ಎಂದರೆ 60 ಹಳ್ಳಿಯ ಜನರು ಗೌರವ ಕೊಡುತ್ತಾರೆ. ಅದಕ್ಕೆ ಕಾರಣ ನಮ್ಮ ಮನೆತನಕ್ಕೆ ನ್ಯಾಯ, ನೀತಿ, ಧರ್ಮವೇ ಉಸಿರು. ಶಿವಣ್ಣನೆಂದರೆ ಸತ್ಯದ ಪ್ರತಿರೂಪ ಅಂತ ನನ್ನನ್ನು ಗಂಡಸ್ತನಕ್ಕೆ ಸವಾಲಾಕಿ ಮಾತನಾಡಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಮಗನ. ನಿನ್ನ ಶಿರ ಕಡಿದು ಬರಬರ ಬಿಸಿ ರಕ್ತವನ್ನು ಘಟಘಟನೆ ಕುಡಿಯಲ ಬಿಡಲಾರೆ. ಜೈ ಗಂಡಗಲಿದು. ಬೇಡ ಅರ್ಜುನ, ಬೇಡಪ್ಪ, ಸಮಾಧಾನ ಮಾಡಿ. ರಾಜ, ನೀನು ತಪ್ಪು ಮಾಡಿದಾಗಲೆಲ್ಲ ನಿನಗೆ ಅವಕಾಶ ಕೊಟ್ಟೆ. ನೀನು ಬದಲಾಗಲಿಲ್ಲ. ಆ ಬದಲಾಗುವ ಗುಣಗಳು ಕೂಡ ನಿನ್ನ ಹತ್ತಿರ ಕಾಣುತ್ತಿಲ್ಲ. ತೆಗೆದುಕೊ ಮಗನೇ, ಈ 1 ರೂಪಾಯಿ ನಾಣ್ಯಕ್ಕಿರುವ ಬೆಲೆ ನಿನಗೆ ಇಲ್ಲ.
ಮುಖದ ಮೇಲೆ ಎಸೆದು ಅವಮಾನ ಮಾಡಿದೆಯಲ್ಲ, ನಿನಗೆ ಒಂದಲ್ಲ ಒಂದು ದಿವಸ ನಿನ್ನನ್ನು ಬೀದಿಗೆ ತಂದು ಶಿಕ್ಷೆ ಹಚ್ಚಿದರೆ ನನ್ನ ಹೆಸರು ರಾಜ. ನೀನೇ ಕೊಟ್ಟ ಬಿರುದು ರೂಪಾಯಿ ರಾಜನ ಅಲ್ಲ. ಈ ನಾಣ್ಯ ತೋರುತ್ತೇನೆ, ರಾಜ ಬಿದ್ದರೆ ಗೆಲುವ ನನ್ನದು, ರಾಣಿ ಬಿದ್ದರೆ ಸೋಲು ನಿನ್ನದ. ಶಿವ ಬಿದ್ದಿರುವುದು ರಾಜ, ಗೆಲುವು ನನ್ನದ. ಶಿವ ಸೋಲಿನ ಜಲಗ ತಾವು ನಿನ್ನದ. ಬಾಯಿ ಬಿಗಿಡಿದು ಮಾತಾಡೋಣ ಮಾರ. ಸುಳ್ಳಿನ ಸಂತೆಯಲ್ಲಿರುವ ನಿನ್ನಿಂದ ಸತ್ಯದ ದಾರಿಯಲ್ಲಿರುವ ನನ್ನ ಅಣ್ಣನಿಗೆ ಸೋಲು ಬರಲು ಎಂದಿಗೂ ಸಾಧ್ಯವಲ್ಲ. ಯಾಕಂದರೆ ಧರ್ಮವಂತರ ಹೊಟ್ಟೆಯಲ್ಲಿ ಹುಟ್ಟಿ ನಾವು ನಿನ್ನಂತ ದುಷ್ಟರ ವಿರುದ್ಧ ತೊಡೆ ತಟ್ಟಿ, ನಿನ್ನಂತ ಕಟುಕರ ವಿರುದ್ಧ ತೊಡೆ ತಟ್ಟಿ, ದುಷ್ಟರನ್ನು ಕಂಬಕ್ಕೆ ಕಟ್ಟಿ ಬರಿಗಾಲಿನಿಂದ ಮೆಟ್ಟಿ ಸಿಡಿದ ಅಂಶ ನಮ್ಮದ. ಹೀಗಿರುವಾಗ ಏಕಶಿಪ್ ನಿನ್ನಂತ ಕುನಿಯಿಂದ ನಮಗೆ ಸೋಲ ಅದು ಸಾಧ್ಯವಲ್ಲದೆ ಬಂಡ ಬಡ್ಡಿಯ ಮಗನ. ರಾಜ, ನಿನಗೆ ಮುತ್ತಿನಂತ ಒಂದು ಮಾತು ಹೇಳುತ್ತೇನೆ, ಚೆನ್ನಾಗಿ ಕಿವಿಗೊಟ್ಟು ಕೇಳ. ಹುಟ್ಟು ಉಚಿತ, ಸಾವು ನಿಶ್ಚಿತ. ಅದನ್ನು ಅರಿಯದ ಇನ್ನೊಬ್ಬರ ಪ್ರಾಣ ಜೊತೆ ಚೆಲ್ಲಾಟಾಡುವ ಉಚ್ಚ ಸಾಹಸ ಬೇಡ ಮಗನ. ಈ ಅರ್ಜುನನ ಮಾತನ್ನು ಅರಿತಾರೆ ನಿನಗೆ ಬಾಳ ಹಾರಾಡಿದರೆ ಮೂರೇ ಕ್ಷಣದಲ್ಲಿ ನಿನ್ನ ರುಂಡವನ್ನು ಚಂಡಾಡುವ ಮಗನ. ಎಚ್ಚರ. ಹೇ ರಾಜ, ನಾನು ಮನಸ್ಸು ಮಾಡಿ ಒಂದೇ ಒಂದು ಚಿಟಿಕೆ ಹೊಡೆದರೆ ಸಾಕು ಮಗನೇ. ನನ್ನ ತಮ್ಮ ಅರ್ಜುನ ನಿನ್ನನ್ನು ಹಿಂದು ಮುಂದು ಮೇಲೆ ಕೆಳಗೆ ಆ ಕಡೆ ಈ ಕಡೆ ಎಲ್ಲ ನೋಡದೆ ಕ್ಷಣಾರ್ಧದಲ್ಲೇ ಜೀವಂತ ಸಮಾಧಿ ಮಾಡಿಬಿಡುತ್ತಾನೆ. ಸುಮ್ಮನೆ ಇಲ್ಲಿ ನಿಂತು ಕಾಲಹರಣ ಮಾಡಬೇಡ. ಮೊದಲು ಇಲ್ಲಿಂದ ತೊಲಗಾಚೆ, ತೊಲಗಾಚೆ. ಶಿವ ಹೋಗುತ್ತೇನೆ, ಶಿವ ಹೋಗುತ್ತೇನೆ. ಯಾಕಾಜಿನ ನನಗಾದ ಅವಮಾನ ನೀನಿಂದಲೇ. ನಿನ್ನನ್ನು ಸೋಮ್ಮನೆ ಬಿಡುವುದಿಲ್ಲ. ನಿನ್ನ ಗದ್ದೆಯನ್ನು ಅಡಗಿಸಿ ನಿನ್ನನ್ನು ಬೀದಿಗೆ ತಂದಿದ್ದೀರ. ನನ್ನ ಹೆಸರು ರಾಜ. ರೂಪ ರಾಜನಲ್ಲ, ಬರುತ್ತೇನೆ. ಆದರೆ 3 ದಿನ ಬದುಕುವೆ, ಹಾರಾಡಿದರೆ 3 ಕ್ಷಣದಲ್ಲಿ ನಿನ್ನ ರುಂಡವನ್ನು ಚಂಡಾಡುವ ಮಗನ. ಅರ್ಜುನ, ಯಜಮಾನ್ರೆ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಉಳಿಸಿದಿರ. ಈ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ. ಇರಲಿ ಬಿಡಮ್ಮ, ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ ಅಷ್ಟೇ. ಅರ್ಜುನ, ಇವಳನ್ನು ಕರೆದುಕೊಂಡು ಮನೆಗೆ ಬಾರಪ್ಪ, ನಾನು ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ. ಆಗಲೇ ಅಣ್ಣ. ಅರ್ಜುನ, ನಿಮ್ಮ ಧೈರ್ಯ ಸಾಹಸ ಕಂಡು ನಾನು ಬೆರಗಾಗಿದ್ದೇನೆ. ನಿಜವಾಗ್ಲೂ ನೀವು ಕಲಿಯುಗದ ಅರ್ಜುನ. ಹೊಗಳಿಕೆ ಮಾತು ಬೇಡ, ಬನ್ನಿ ಹೋಗೋಣ. ಈ ನಾಯಿ ಕಾಲಾಗ
ಸಾಕಾಗೋಗ್ಬಿಡತ್ ನೋಡ್ರಿ ನಮ್ಮ ಜೀವನ. ಹಂಗ ಒಂದ್ ಸ್ವಲ್ಪ ಮ್ಯಾಕ್ ಹೋಗೋದ್ ಒಂದ ನೋಡ್ರಿ, ವಾಸಣ್ಣರ ನಾಯಿ ಗೌವನ ಕಡಿಯಕ್ ಬರ್ತೈತ್ ನೋಡ್ರಿ. ಇನ್ನು ಸ್ವಲ್ಪ ಮ್ಯಾಕ್ ಹೋದ್ರ ದೇವಜರ ಮನೆಗಳು ಎರಡು ನಾಯಿ, ಅದ್ರಾಗ ಒಂದು ಗೊಂಡು ಒಂದು ಹೆಣ್ಣು, ಎರಡು ನಾಯಿ ಹಂಗ ಅಂಡ್ರಿ ಅಂತ ನೋಡ್ರಿ. ನಮ್ ಎದಿ ದಾಸ್ ಹೊಸಂದೋಗತ್ ನೋಡ್ರಿ. ಅಂದ್ರೆ ಈ ಬೀದಿ ನಾಯಿ ಕಾಲಾಗ ಸಾಕಾಗೋಗ್ಬಿಡತ್ ನೋಡ್ರಿ ನಮ್ಮ ಜೀವನ. ಏನ್ ನನ್ ನೋಡೋದಿರ್ತಾವು, ಏನ್ ನನ್ನ ಛತ್ರಿ ನೋಡೋದಿರ್ತಾವು, ಒಂದು ತಿಳಿಯಂಗಲ್ ನೋಡ್ರಿ. ಶನಿ ಲೇ ಶನಿ, ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿದ್ದು, ಇವಳಂದಕ್ಕೆ ಸಾಕಿ ಎಲ್ಲೂ ಇಲ್ಲ ಕಣ್ಣೆ ಸ್ವಾತಿ ಮುತ್ತು. ಯಾರವ್ವ ಇವಳು ಚೆಲುವೆ ಚೆಲುವೆ. ಬಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಯಾಕೆ ನಾಯಕರು ಒದರ್ತದಿಯಲ್ಲ, ಏನಾಯ್ತು ನಾವು ಹೆಂಗ್ ಒದರ್ತ ನಿನಗೆ? ಅಯ್ಯೋ ಚಿನ್ನ ಒದ್ರ ನಾಯಿ ಅಟ್ಟಲ್ಲ. ನಿಧಾನ ಬಡಿಗಳಪ್ಪ, ಮಿಸ್ ಇವತ್ತು ನಮ್ ಸಾವುಕಾರದ ಊಟದ ಬೈಕ್ ಬೇಗ ಬೇಗ ಅಡಿಗೆ ಸಿದ್ಧ ಮಾಡುವ ಅಷ್ಟೇ. ಅದಕ್ಕೋಸ್ಕರ ದುರ್ಗದಿಂದ ಎಲ್ಲಿ ಮಠ ಕರ್ಕೊಂಡ್ ಬಂದೆ ಮಾಮ. ನೀನು ಚಿಂತನೆ ಮಾಡಬೇಡ, ನಾ ಎಲ್ಲ ರೆಡಿ ಮಾಡಿ ಇಡ್ತೀನಿ ಮಾಮ. ಎಲ್ಲದಕ್ಕೂ ರೆಡಿ ಅದ ನಯ್ಯಪ್ಪ. ಏನ್ ಹೇಳು ಯಾ ಮಾವ, ಅದ್ರ ಬರ್ರೆ ಗಂಡ ಮಾಮ. ಮತ್ತ ನನ್ನ ಊಟದಬ್ಬ ಯಾವಾಗ ಮಾಡ್ತೀಯ? ಬತ್ತು ತುಡೆ ಬತ್ತು ಅದಾವ ದೃಷ್ಟಿಗೊಂಡಿದ್ದಂಗೆ ಅದಕ್ಕೆ ಬರೋ ದೃಷ್ಟಿ ತೆಗಿತಾರೆ. ನನ್ನ ಬಾತುಡೆ ಯಾವಾಗ ಮಾಡ್ತಿ ಮಾವ? ಯಾಳು ಮಾಮ. ನಾನೇನು ಈಟೇ ದೃಷ್ಟಿಗಂಗೆ ಅದಾನಿ, ನೀನೇ ನಗ ಎಂಟಡಿ ಇದೆಯೇನು? ನೀನು ಈಟೇ ಇರೋದು. ಏ ಚೆನ್ನ, ನಿಂದ ನಾನು ಹುಟ್ಟಿದಬ್ಬ ಮಾಡ್ಬೇಕೇನು? ಬಿಟ್ಬಿಟ್ರೆ ಹೋಗೋದು ಬಿಟ್ಬಿಟ್ರೆ ಬಾಯಗಳೆಲ್ಲ ನೆಲ ನೆಲ ನೋಡ್ಬೇಕು ನೋಡ್ಬೇಕೆ. ಇಂತ ಮಾವನ್ ಬಿಟ್ಟಾರಲ್ಲ ಯವ್ವ, ಇವನನ್ನ ಮ್ಯಾಕ್ ಕರ್ಕೊಂಡು ಹೋಗ್ಬಾರ್ದಾಯ್ತೇನೆ ಯವ್ವ. ಇವಪ್ಪ ನನ್ನ ಬರ್ತನೆ ಮಾಡಂಗಿಲ್ಲ ಅಂತಲ್ಲಿ ಯವ್ವ. ಇವ್ರು ಕೂಡ ನಾ ಏನು ಬಾಳೆ ಮಾಡಿ ಯವ್ವ, ನನ್ನ ಜೊತೆ ಕರ್ಕೊಂಡು ಹೋಗ್ಬಾರ್ದಾಯ್ತೇನೆ ಯವ್ವ. ಸುತ್ತಮುತ್ತ ನೋಡಬೇಡ. ಹಂಗ ಯಾಕಂದ ಅಂತಿ? ಅಯ್ಯಯ್ಯ ಒಂದ್ ನಮನೆ 6 ತಿಂಗಳ ತೊಟ್ಲ ಬೀಳಂಗ ಆಕತ್ತಲ್ಲ ನೀನು. ಚೆನ್ನಿ, ಈಗೇನು ನಿನ್ನ ಹುಟ್ಟಿದಬ್ಬ ಮಾಡ್ಬೇಕು ಹೌದಲ್ಲ? ಹೋಗಲ್ಲ ಬಿಡ ನಮ್ಮ ನಾಡ. ಈಗ ಹುಲಿ ಕಟ್ಟಿ ಕೋಡಿ ಹೋಗಿ ಮೋಟಾದಾಗ ಕ್ರಾಸ್ ಬರ್ತತ್ತಲ್ಲ, ಕ್ರಾಸ್ನಾಗ
ಮೋಟಾದಿ ಕ್ರಾಸ್ನಾಗ ಬೇಕ್ರಿ ಇಟ್ಟಾರ ಇಟ್ಟಾರಲ್ಲ? ಬೇಕ್ರಿಗೆ ಹೋಗಿ ಈಗ್ಲೇ ಹೋಗಿ ಹೋಗಿ. ಸಡನ್ ಕೇಕ್ ತಗೊಂಡ್ಬರ್ತಾನೆ. ಯಾಕೆ? ನೀನು ಹುಟ್ಟೆಬ್ಬ ಮಾಡೋಣ ಅಂತ ಏನ್ ಮಾಡಣ? ಹುಟ್ಟಿದಬ್ಬ ಮಾಡೋಣ ಅಂತ ಈಗ ನಿನಗೆ ಖುಷಿ ಆಗ್ತದೆ. ಹೇಳವ್ವ, ಈಗ ನನಗೆ ಬಾರ ಖುಷಿ ಆತ. ನೀನು ನನ್ನ ಚಂದ ಮಾಮ ಚಾಕ್ಲೇಟ್ ಕೊಲ್ಲೂರ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ, ಬರುತ್ತಾಳ ನನ್ನ ಹುಡುಗಿ. ಇನ್ನು ಮದುವೆಯಾಗಿಲ್ವೇನೆ ನೀನು? ಊರ್ ತುಂಬ ಮಕ್ಕಳ ಬಡ್ಕೊಂಡ್ ಬಂದಾನ ಅಂತ ಮಾತಾಡ್ತಲ್ರಿ. ಏನು ಮಾವ ಸೊಸೆ ಇಬ್ರು ಇಷ್ಟೊಂದು ಬಹಳ ಖುಷಿಯಾಗಿದ್ರಲ್ಲ? ಯಾಕೆ ಸಮಾಧಾನ? ಬೈಕು ನಮ್ಮ ಅಣ್ಣಂದು. ಅವ್ವರೇ, ಇವತ್ತು ನಮ್ ಚಿಕ್ಕೇಜ್ ಮಾಡ್ರಿ ಹುಟ್ಟಿದ ಬೈತಲ್ಲ, ಅದಕ್ಕ ಮಾವ ಸೊಸೆ ನಾವಿಬ್ರು ಖುಷಿಯಾಗಿ ಅಟ್ಟ ನೀವು ಬಂದೇ ಬಿಟ್ರಿ. ಬಂದ್ ಮಾತಾಡ ಕೇಳ್ತಿಲ್ಲ. ನೀವೇ ಬಂದ್ಬಿಟ್ಟು ನೋಡ್ರಿ ಅವರೇ. ಅತ್ತಿಗೆ, ನನ್ನ ಹುಟ್ಟಿದಬ್ಬ ಅಣ್ಣ ಮತ್ತೆ ಬಿಟ್ಟಿದ್ದಾನೆ. ನನ್ನ ಮೇಲೆ ಅಣ್ಣ ಪ್ರೀತಿನೇ ಇಲ್ಲ. ಇಷ್ಟೊತ್ತಾದರೂ ಅಣ್ಣ ಬರ್ಲಿಲ್ಲ ಅಲ್ಲ ಹೊತ್ತಿಗೆ. ಬೇಡಪ್ಪ, ನನಗವರ ಮನದಲ್ಲಿ ಎಂಬತ್ತೆ ನಿಮ್ಮಣ್ಣ ಬಂದೇ ಬಿಟ್ಟ. ಅಣ್ಣ, ಅತ್ತಿಗೆ, ನೀವಿಬ್ಬರು ಜೊತೆಗೆ ನಿಲ್ಲಿ. ಯಾಕಪ್ಪ?
ಮಿತ್ರಳತಿಗೆ ಹೇಳುತ್ತೇನೆ, ಅತ್ತಿಗೆ ತಾಯಿ ರೂಪ, ಈ ನನ್ನ ದೇವತೆ, ಅಣ್ಣ ನನ್ನ ತಂದೆ ಸಮಾನ. ಇಬ್ಬರು ನನಗೆ ಆಶೀರ್ವಾದ ಮಾಡಿ. ಮಾಡಿ ಮಾಡಿ. ಹೇಳಪ್ಪ ಸೂರ್ಯ, ಮೇಲೆ ಹೇಳು. ಸೂರ್ಯ, ಹೆತ್ತವರಿಗೆ ಹೆಸರು, ಊರಿಗೆ ಕೀರ್ತಿ ತರುವಂತ ಮಗನಾಗಿ, ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲರೊಳಗೊಬ್ಬನಾಗಿ 100 ಕಾಲ ಸುಖವಾಗಿ ಬಾಳಪ್ಪ. ಬೇಡಪ್ಪ, ಈ ಜಗತ್ತನ್ನು ಬೆಳಗುವ ಆ ಸೂರ್ಯನಂತೆ ಈ ಅಣ್ಣನ ಅರಮನೆಯನ್ನು ಬೆಳಗುವ ಸೂರ್ಯ ನೀನಾಗಬೇಕಪ್ಪ. ಬೆಳಗುತ್ತೇನೆ ಅತ್ತಿಗೆ. ನಿಮ್ಮ ಪ್ರೀತಿಯ ಕೈತುತ್ತು ತಿಂದು ಬೆಳೆದಿರುವ ಈ ದೇಹ ಸದಾ ನಿಮ್ಮ ಸೇವೆಗೆ ಮುಡುಪು. ಸೂರ್ಯ, ಅಣ್ಣ ಅತ್ತಿಗೆ ಅಂದ್ರೆ ಅದೆಷ್ಟು ಗೌರವನಪ್ಪ ನಿನಗೆ. ಸೂರ್ಯ, ನಿನ್ನಂತ ತಮ್ಮನನ್ನು ಪಡೆದ ನಾನು ಧನ್ಯ ಕರಪ್ಪ, ಧನ್ಯ. ಸೂರ್ಯ, ಇದೊಂದೇ ಜನ್ಮ ಅಲ್ಲಪ್ಪ, ಇನ್ನು 7 ಜನ್ಮ ಪಡೆದರೂ ನೀನೇ ನನ್ನ ತಮ್ಮನಾಗಿ ಹುಟ್ಟಬೇಕೆನ್ನುವುದೇ ನನ್ನ ಬಯಕೆಯಪ್ಪ. ನನಗಷ್ಟೇ ಅಣ್ಣ, ನಾನು ಮಲತಾಯಿ ಮಗನಾಗಿದ್ದರು ನೀವು ನನಗೆ ಭೇದ ಮಾಡಲಿಲ್ಲ. ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನನ್ನನ್ನು ಸಾಕಿ ಬೆಳೆಸಿದ್ದೀರಿ. ನಿಜವಾಗಿಯೂ ನೀನು ಮನುಷ್ಯನಲ್ಲಣ, ಆ ದೇವರು. ಸೂರ್ಯ, ಅಂತ ದೊಡ್ಡ ಮಾತೆಲ್ಲ ಯಾಕಪ್ಪ? ಭೇದ ತೋರಿದವನು ನರಕ ಸೇರುತ್ತಾನೆ, ಸಮಾನತೆ ತೋರಿದವನು ಸ್ವರ್ಗ ಸೇರುತ್ತಾನೆ. ಸೂರ್ಯ, ಒಗ್ಗಟ್ಟು ಎಂದರೆ ಜೇನುಗೂಡು ಇದ್ದಂತೆ ಅಪ್ಪ. ಈ ಜೇನುಗೂಡಿಗೆ ಈ ಯಾವ ದುಷ್ಟರ ಕಲ್ಲೇಟು ಬೀಳದಂತೆ ನಾವು ನೋಡಿಕೊಳ್ಳಬೇಕಪ್ಪ. ಸೂರ್ಯ, ನೋಡಿಕೊಳ್ಳಬೇಕು. ನಿಜ ಅಣ್ಣ, ನಮ್ಮ ಸುಖ ಸಂಸಾರದಲ್ಲಿ ಯಾವನಾದರೂ ಉಳಿಯಿಂದಲು ಬಂದರೆ ಅವನ ರುಂಡವನ್ನು ಚೆಂಡಾಡಿ ಅಂಗಾಂಗಗಳನ್ನು ಕತ್ತರಿಸಿ ನಾಯಿನರಿಗೆ ಚೆಲ್ಲುತ್ತೇನೆ. ಸೂರ್ಯ, ಈಗಿನ ಧೈರ್ಯ ಸದಾ ಹೀಗೆ ಇರಿ ಎಂದು ಆ ದೇವರಲ್ಲಿ ನಾನು ಸದಾ ಬೇಡ್ಕೊಳ್ತೇನೆ. ಒಂದು ಮಾತನ್ನ ನಡೆಸ್ಕೊಡ್ತೀನಪ್ಪ. ಹೇಳತ್ತಿಗೆ ನಡೆಸಿಕೊಡುತ್ತೇನೆ. ನೋಡು, ವಿಧಿಯಾಟವನ್ನ ಹೇಳಲ್ವಾ? ಒಂದು ವೇಳೆ ಈ ಅಣ್ಣನ ಅರಮನೆ ಮೇಲೆ ಯಾವುದಾದ್ರೂ ದುಷ್ಟರ ಕಣ್ಣು ಬಿದ್ದಿದ್ಯಾ, ಅವರಿಂದ ನಮ್ಮನ್ನ ಕಾಪಾಡ್ತೀನಿ ಅಂತ ನನಗೆ ಮಾತನ್ನು ಕೊಡಪ್ಪ. ಎಂತ ಮಾತಾಡ್ತಿಗೆ? ತಾಯಿಯ ಪ್ರತಿರೂಪ ನೀವು, ತಂದೆಯ ಪ್ರತಿರೂಪ ಈ ನನ್ನ ಅಣ್ಣ. ನಿಮ್ಮಿಬ್ಬರ ಆಶೀರ್ವಾದ ನನ್ನ ತಲೆ ಮೇಲೆ ಇರುವವರೆಗೂ ಈ ಮನೆತನಕ್ಕೆ ಅಪಾಯ ತರಲು ಉಪಾಯ ಎಳೆದವನ ಈ ಎದೆಯನ್ನು ಸೀಳೆ ಹೊರಬರುವ ಬಿಸಿ ರಕ್ತವನ್ನು ಘಟಘಟನೆ ಕುಡಿದು ಅವರ ರುಂಡವನ್ನು ಚೆಂಡಾಡಿ ನಿಮ್ಮಿಬ್ಬರ ಪಾಲಕ್ಕೆ ತಂದು ಅರ್ಪಿಸುತ್ತೇನೆ. ಇದು ಅನ್ನ ಕೊಡುವ ಈ ಭೂಮಿ ತಾಯಿಯ ಮೇಲಾಣೆ ಅತ್ತಿಗೆ. ಈ ಪ್ರೀತಿ ವಾತ್ಸಲ್ಯ ಮಮತೆ ಇನ್ಯಾರಿಗೂ ಕೂಡ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅಕ್ಕ, ನಿಮ್ ಪ್ರೀತಿಯಲ್ಲಿ ನನಗೆ ಸ್ವಲ್ಪ ಪಾಲ್ ಕೊಡ್ತೀರಾ? ಯಾರು ಇವಳು? ಸೌಂದರ್ಯ, ಸೌಂದರ್ಯ, ಇವಳ ಹೆಸರು ಕಾಂಚನ ಅಂತ. ಇವಳಿಗೆ ಯಾರೂ ಇಲ್ಲ ಕಣ, ಅದಕ್ಕೋಸ್ಕರ ನಮ್ಮ ಮನೆ ಕರೆದುಕೊಂಡು ಬಂದಿದ್ದೇವೆ ಅಷ್ಟೇ. ಮನೆ ಕರ್ಕೊಂಡ್ ಬಂದಿದ್ದೀರಾ? ಅಲ್ಲ, ಮೊಸರು ನೀವಿದ್ದೀರಲ್ಲ, ನಾನ್ ನಿನಗೆ ಇವರಲ್ಲ, ಏನ್ ಬಂದಿದ್ವಿ ಅಂತ ಬಾಬಾ ತಿಂಗಲ್ವಾ? ಯಾಕಂದ್ರೆ ಅವಳಿಗೆ ಕರ್ಕೊಂಡು ಉತ್ತರ ಪೌರುಷ ಹೊಲ ಮುಂದೆ ಅನ್ನಂಗೆ ಇಲ್ಲಿ ಮಾತ್ರ ಎಗರಾಡ್ತಾನೆ, ಅವಳ ಮುಂದೆ ಸುಮ್ಮನಿರ್ತಾನೆ. ನೋಡಮ್ಮ, ಇನ್ ಮುಂದೆ ಈ ಮನೆನ ನಿನ್ನ ಮನೆ ಅಂತ ತಿಳ್ಕೊ. ಯಾವಾಗ್ಲೂ ನಗ್ನಗ್ತ ಸಂತೋಷವಾಗಿ. ಯಾಕಲ್ಲ, ಅದು ಬರೀ ಕೇಕ್ ಅಷ್ಟೇ. ಏನೇ ಬೆಗ್ಗಿ ಕಡ್ದ ತೆಂಗು ಹೊಡೆದಂಗಾಯ್ತು ಚಿನ್ನ. ಈ ಕೇಕ್
ನೋಡಿ ನಮ್ಗೆ ಹಾಲಂಗಾಯ್ತು ಬೇವು ಬೆಲ್ಲ ನಮ್ದು ಮನಸ್ಸು ಆಯ್ತು ಯಾರಿಗೆ ಮನಸ್ಸು ಗುಲ್ಲ ಗುಲ್ಲ ಗುಲ್ಲ. ನಗುತ್ತಾ ನಗುತ್ತಾ ಬಾಳು ನೀರು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಅವರ ಕುಳಿದುದಂತೂ ಆಯ್ತು. ಈಗ ಅಪ್ಪರ ಊಟದ ಪಕ್ಕ ಒಂದು ಸುಮಧುರವಾದ ಸಂಗೀತ ಸುದ್ದಿ ಏನಾದ್ರು ಆಡ್ಬೋದು. ಆಡ ಕಾಗಿ ಕಾಗಿ ಕವ್ವ ಚೆನ್ನೆ ನೀನ್ ತುರುಕಿರ ಬ್ರದರ್ಗೆ ಗಂಡ ಕಿತ್ಕೊಂಡ್ ಬರ್ತಾವ ನೋಡಿ ಚೆನ್ನೆ ಅಂತ ಈ ಕಣಕಿಗೆ ಬಿಟ್ಟ ಗಂಡ್ಲಾಕ ಚೇಕೋ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಆಸೆಗೊಂದು ತುತ್ತು ಒತ್ತಾಸೆಗೊಂದು ತುತ್ತು ನಗುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ
ನೀನೆ ನಮ್ಮ ಆಸ್ತಿ, ಇದು ಕೋಟಿಗಿಂತ ಜಾಸ್ತಿ, ಮನಸ್ಸಲ್ಲಿ ಬೇಡಾಗದು. ವಾತ್ಸಲ್ಯ ಅನ್ನೋದೊಂದೇ ನಮಗಿಲ್ಲಿ ಹಿಂದೆ ಮುಂದೆ ಊರಿಗೆ ಗೊತ್ತು ಇದು. ವೇಷಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭ ಇಲ್ಲ, ಸಹನೆಯ ಎದೆಗೂಡಿದು. ಮಮತೆಯ ಮಡಿಲೆ ನಮಗೆ ಸಿಂಹಾಸನದಂತೆ ನಮಗೆ ಅನುರಾಗದ ಆಟವಿದು. ಬಂಧವಿದೆ ಅನುಬಂಧವಿದೆ ನಮ್ಮ ನೆರಳಲ್ಲಿ, ಅಂದವಿದೆ ಆನಂದವಿದೆ ನಮ್ಮಿ ಕರುಳಲ್ಲಿ. ಸ್ವರ್ಗಕ್ಕೆ ನೀ ಹಾಕು ಲೋಕಕ್ಕೆ ತಿಳಿಯಬೇಕು ಏಕೇನ ಸಂಬಂಧ. ಚುಕ್ಕಿ 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 ತಾರೆಗಳ ತೋಟವೇ ನಡಿ ಗಡಗಡ ನಾನು ಸೇರ್ಕೊಂಡ್ಬಿಡ್ತಾನೆ ನಿನಗೇನು ಅನಿಸ್ತೈತೆ? ರೀ ಕೈ ಬಿಡಿ, ಏನ್ ನಿಮ್ಮ ಹುಡುಗಾಟ? ಹುಡುಗಾಟ ಅಲ್ಲ ಚಿನ್ನ, ಚೆಲ್ಲಾಟ. ನೋಡಿ ಮೈದಾನ ನೋಡಿದ್ರೆ ಏನಂದಾರು? ಅವಳೇನಂತಾಳೆ, ಅಣ್ಣ ಅತ್ತಿಗೆ ಇಬ್ರು ಪ್ರೀತಿಯ ಸಾಗರದಲ್ಲಿ ಈಜಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಹೋಗಿಯಪ್ಪ, ನಿಮ್ಗೆ ನಾಚಿಕೆ ಅನ್ನೋದೇ ನಾಚಿಕೆ ಏಕೆ ಚಿನ್ನ? ಬಾ ನನ್ನ ಹತ್ತಿರ, ಆಗಸಕ್ಕೆ ಆರೋಣ, ಹಕ್ಕಿಯಂತೆ ತೇಲೋಣ.
ನನ್ನ ಹೆಸರು ಗಜೇಂದ್ರ. ಸುಳ್ಳರಿಗೆ ಸರದಾರ, ಕಳ್ಳರಿಗೆ ಬಹಾದೂರ, ಕೊಲೆಗಾರರಿಗೆ ಗುರು, ವೈರಿಗಳಿಗೆ ಸಾವಿನ ಪಂಡೇಶ್ವರ. ನಾಡಿನಲ್ಲೇ ಪ್ರಖ್ಯಾತಿ ಪಡೆದಿರುವ ಅಣ್ಣನ ಅರಮನೆ ಇರುವ ಊರಿಗೆ ನನ್ನ ಆಗಮನ. ಇಲ್ಲಿ ಸೇರಿರುವ ನನ್ನ ನೆಚ್ಚಿನ ಸಾವಿರಾರು ಕಲಾಭಿಮಾನಿಗಳಿಗೆ ಈ ಕಳನಾಯಕನ ಕೋಟಿ ಕೋಟಿ ನಮನ. ಅರಿತು ಒಪ್ಪಿಕೊಂಡ ಹುಡುಗಿಯರಿಗೆ ಎಲ್ಲಿ ಜೀವನ. ಶತ್ರುಗಳಿಗೆ ನನ್ನ ಕದನ. ಮನಸ್ಸಿನಲ್ಲಿ ನೆಟ್ಟ ಗುರಿಯ ಕಡೆಗೆ ನನ್ನ ಗಮನ. ಕುಖ್ಯಾತ ಕಳ್ಳರಾಜನ ಮನೆಗೆ ನನ್ನ ಪ್ರಯಾಣ. ಅಲೇ ರಾಜ, ದಿನಕ್ಕೊಂದು ಕೊಲೆ ಸುಲಿಗೆ ಮಾಡಿ ಸಂಪತ್ತನ್ನು ಸಂಪಾದಿಸಬೇಕೆಂದ್ರು ಆ ನಿನ್ನ ಕೆಟ್ಟ ಆಸೆಗೆ ನೀರು ಸುರಿದು ಮರಿ ಅಂಬರವಾಗಿ ಬೆಳೆದ ಮೇಲೆ ನಿನ್ನ ಉಸಿರನ್ನೇ ಪರಶುವನ ಪಾದ ಕಲ್ಪಿಸಿದೆ. ಸಂಪತ್ತನ್ನು ದೋಚಿ ನಾನು ದರ್ಪದಿಂದ ಬೆಳೆದಿದ್ದರೆ ನನ್ನ ಹೆಸರು ಗಜೇಂದ್ರನಲ್ಲ. ಈ ಗಜೇಂದ್ರನಿಗೆ ಬಾಗಿ ನಡೆದರೆ ಬದುಕು, ಸಡಲ ಬಂದರೆ ನೋವು, ಜೊತೆಗೆ ಸಾವು.